ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅನೇಕ ಮನೆಗಳಲ್ಲಿ ಅಕ್ವೇರಿಯಮ್ಮನ್ನು ಇಡಲು ವಾಸ್ತವಿಗಾಗಿ ಇಡುತ್ತಾರಾ ಅಥವಾ ಸ್ಟೈಲ್ಗಾಗಿ ಇಡುತ್ತಾರಾ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಬಹುತೇಕ ಮನೆಗಳಲ್ಲಿ ಅಕ್ವೇರಿಯಂ ಅನ್ನು ನೀವು ನೋಡಿರಬಹುದು. ಕೆಲವರು ಸ್ಟೈಲ್ಗೆಂದು ಮನೆಯಲ್ಲಿ ಅಕ್ವೇರಿಯಂ ಅನ್ನು ಇಡುತ್ತಾರೆ, ಇನ್ನೂ ಕೆಲವರು ವಾಸ್ತವಿಗಾಗಿ ಅಕ್ವೇರಿಯಂ ಅನ್ನು ಇಡುತ್ತಾರೆ. ಮನೆ ಎಂದರೆ ಅದು ಪ್ರತಿಯೊಬ್ಬರಿಗೂ ರಕ್ಷಣೆ ಹಾಗೂ ನೆಲೆಯನ್ನು ನೀಡುವ ಒಂದು ಸ್ಥಳ. ಒಂದು ಮನೆಯನ್ನು ಕಟ್ಟುವುದು ಹಾಗೂ ಅದನ್ನು ನಿರ್ವಹಿಸಿಕೊಂಡು ಹೋಗುವುದು ಎಂದರೆ ಅಷ್ಟು ಸುಲಭದ ಸಂಗತಿಯಲ್ಲ. ಕಷ್ಟಪಟ್ಟು ದುಡಿದು ಕಟ್ಟಿದ ಮನೆಯಲ್ಲಿ ಯಾವುದೇ ದೋಷಗಳಿಲ್ಲದೆ ನೆಮ್ಮದಿಯಿಂದ ಇರುವುದು ಎಂದರೆ ಅದೊಂದು ಸಂತೋಷದ ಸಂಗತಿ. ಇಂತಹ ಒಂದು ವಿಶೇಷ ಅನುಭವವನ್ನು ಪ್ರೋತ್ಸಾಹಿಸುವುದು ಹಾಗೂ ಧನಾತ್ಮಕ ಫಲವನ್ನು ನೀಡುವುದು ಅಕ್ವೇರಿಯಂ. ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇಡುವುದರಿಂದ ಸಾಕಷ್ಟು ಹಿತಕರವಾದ ಫಲವನ್ನು ಪಡೆಯಬಹುದು. ಹಾಗಾದರೆ ಆ ಸಂಗತಿಗಳು ಏನು ಎನ್ನುವುದು ಈ ವಿಡಿಯೋದಲ್ಲಿ ತಿಳಿಯೋಣ. ಪುರಾತನ ನಂಬಿಕೆಗಳ ಪ್ರಕಾರ ಅಕ್ವೇರಿಯಂ ಸಮೃದ್ಧಿ ಮತ್ತು ಶಕ್ತಿಯನ್ನು ಆಕರ್ಷಿಸುತ್ತವೆ. ಗುಂಪು ಗುಂಪಾಗಿ ಬದುಕುವ ಮೀನುಗಳು ತ್ವರಿತವಾಗಿ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿವೆ. ಇವುಗಳನ್ನು ನೀರಿನಲ್ಲಿ ನಿರಂತರವಾಗಿ ಇಡುವುದರಿಂದ ಸಮೃದ್ಧಿಯು ನಿರಂತರವಾಗಿರುತ್ತದೆ ಎಂದು ಹೇಳಲಾಗುವುದು. ಮನೆಯಲ್ಲಿ ಇರುವ ವಾಸ್ತು ದೋಷಗಳನ್ನು ನಿವಾರಣೆಯಾಗಿ ಸಂಪತ್ತು ಮತ್ತು ಸಮೃದ್ಧಿ ಸದಾಕಾಲ ಇರಬೇಕು ಎನ್ನುವ ಉದ್ದೇಶದಿಂದಲೂ ಮನೆಯಲ್ಲಿ ಅಕ್ವೇರಿಯಂ ಇಡಲಾಗುವುದು. ಮೀನುಗಳು ಶಾಂತಿ ಮತ್ತು ನೆಮ್ಮದಿಯ ಸಂಕೇತ. ಮನೆಯಲ್ಲಿ ಮೀನುಗಳನ್ನು ಅಥವಾ ಅಕ್ವೇರಿಯಂ ಇಡುವುದರಿಂದ ಮನೆಯ ವಾತಾವರಣವು ಶಾಂತತೆಯಿಂದ ಇರುತ್ತದೆ. ಜೊತೆಗೆ ಮನೆ ಮಂದಿಯ ಮನಸ್ಸು ಸದಾಕಾಲ ನೆಮ್ಮದಿ ಹಾಗೂ ಸಂತೋಷದಿಂದ ಕೂಡಿರುತ್ತದೆ. ಒತ್ತಡ, ಉದ್ವೇಗತನ ಅಥವಾ ಬೇಸರ ಉಂಟಾದಾಗ ಅಕ್ವೇರಿಯಂ ಅನ್ನು ನೋಡಬಹುದು. ಬಹುಬೇಗ ಮಾನಸಿಕವಾಗಿ ಶಾಂತಿ ಮತ್ತು ನೆಮ್ಮದಿ ದೊರೆಯುವುದು. ಮನೆಗೆ ಬಂದ ಅಪರಿಚಿತರು ಅಥವಾ ಅತಿಥಿಗಳು ಮನೆಯ ಸಮೃದ್ಧಿ ಅಥವಾ ರಚನೆಯನ್ನು ನೋಡಿ ಅಸೂಯೆ ಪಡುವುದು ಅಥವಾ ಕೆಟ್ಟ ದೃಷ್ಟಿಯನ್ನು ಹಾಕುವುದು ಸಾಧ್ಯತೆಗಳು ಇರುತ್ತವೆ. ಇದು ಮನೆ ಮಂದಿಗೆ ತಿಳಿಯದೆ ಹೋಗುವುದು. ಅಂತಹ ಅಹಿತಕರ ಸಂಗತಿಗಳು ಹೀರಿಕೊಳ್ಳುವ ಶಕ್ತಿಯು ಅಕ್ವೇರಿಯಂ ಹೊಂದಿರುತ್ತದೆ. ಅಕ್ವೇರಿಯಂ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವಂತೆ ಮಾಡುವುದು. ಇದರಿಂದ ಮನೆ ಮತ್ತು ಮನೆ ಮಂದಿಗೆ ಉತ್ತಮ ಫಲ ದೊರೆಯುವುದು. ಅಕ್ವೇರಿಯಂನಲ್ಲಿ ಇದ್ದಕ್ಕಿದ್ದಂತೆ ಮೀನು ಸಾಯುವುದು ಎಂದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡಿದೆ ಎನ್ನುವ ಅರ್ಥವನ್ನು ನೀಡುವುದು. ಅಧಿಕ ನಕಾರಾತ್ಮಕ ಶಕ್ತಿ ಇರುವಾಗ ಅದನ್ನು ಹೀರಿಕೊಂಡು ಮೀನು ಸಾಯುತ್ತದೆ ಎಂದು ಹೇಳಲಾಗುವುದು. ಪ್ರತಿದಿನ ಮೀನಿಗೆ ಆಹಾರ ನೀಡುವುದರಿಂದ ಉತ್ತಮ ಫಲ ದೊರೆಯುವುದು. ಆ ಪುಣ್ಯ ಕೆಲಸವು ನಿಮಗೆ ಸಮೃದ್ಧಿ ಹಾಗೂ ಸಂತೋಷವನ್ನು ತಂದುಕೊಡುವುದು. ಮನೆಯ ವಿವಿಧ ಸ್ಥಳದಲ್ಲಿ ಸೂಕ್ತ ಪೀಠೋಪಕರಣಗಳನ್ನು ಇಟ್ಟಾಗ ಸುಂದರ ನೋಟ ಹಾಗೂ ಸ್ವಚ್ಛತೆಯಿಂದ ಮನೆಯ ಆಕರ್ಷಣೆಯನ್ನು ಪಡೆದುಕೊಳ್ಳುವುದು. ಅಂತೆಯೇ ಮನೆಯ ಒಂದು ಸೂಕ್ತ ಸ್ಥಳದಲ್ಲಿ ಅಕ್ವೇರಿಯಂ ಇಡುವುದರಿಂದ ಅದು ಮನೆಯ ಉತ್ಸಾಹ ಮತ್ತು ಸಂತೋಷದ ವಾತಾವರಣವನ್ನು ನೀಡುವುದು. ಜೊತೆಗೆ ಮನೆ ಮಂದಿಯಲ್ಲಿ ಚೈತನ್ಯಶೀಲತೆಯನ್ನು ಹೆಚ್ಚಿಸುವುದು. ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಇಡಬೇಕು ಎಂದುಕೊಳ್ಳುತ್ತೀರೋ ಅಂತಹ ಸ್ಥಳಕ್ಕೆ ಹೊಂದುವಂತಹ ವಿವಿಧ ಗಾತ್ರದ ಅಕ್ವೇರಿಯಂ ಮಾರುಕಟ್ಟೆಯಲ್ಲಿ ದೊರೆಯುವುದು. ಮನೆಯಲ್ಲಿ ಫಿಶ್ ಅಕ್ವೇರಿಯಂ ಇಡುವುದು ಖಂಡಿತ ಶುಭ. ಇದರಿಂದ ಮನೆಯಲ್ಲಿ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಸುಖ, ಸಮೃದ್ಧಿ, ಸಂಪತ್ತು ನೆಲೆಸಿರುತ್ತದೆ ಎಂದು ನಂಬಲಾಗಿದೆ. ಆದರೆ ಇದನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕಾಗಿದ್ದು ಬಹಳ ಮುಖ್ಯ. ವಾಸ್ತು ಪ್ರಕಾರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಮೀನು ಅಕ್ವೇರಿಯಂ ಸರಿಯಾದ ದಿಕ್ಕಿನಲ್ಲಿ ಇಡುವುದು ತುಂಬ ಮಂಗಳಕರವಾಗಿದೆ. ಇದು ಜೀವನದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ವಾಸ್ತು ಪ್ರಕಾರ ಫಿಶ್ ಅಕ್ವೇರಿಯಂ ಅನ್ನು ಮನೆ ಅಥವಾ ಕಚೇರಿಯ ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಬಹುದು. ಮನೆಯ ಉತ್ತರ ದಿಕ್ಕಿನಲ್ಲಿ ಮೀನಿನ ಅಕ್ವೇರಿಯಂ ಇಡುವುದರಿಂದ ವೃತ್ತಿ ಜೀವನದ ಪ್ರಗತಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತದೆ ಎಂದು ನಂಬಲಾಗಿದೆ. ಮನೆಯ ಪೂರ್ವ ದಿಕ್ಕಿನಲ್ಲಿ ಮೀನಿನ ಅಕ್ವೇರಿಯಂ ಅನ್ನು ಇಡುವುದು ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ವಾಸ್ತು ಪ್ರಕಾರ ಮಲಗುವ ಕೋಣೆಯಲ್ಲಿ ಫಿಶ್ ಅಕ್ವೇರಿಯಂ ಇಡಬಾರದು. ವಾಸ್ತುವಿನಲ್ಲಿ 8 ರಿಂದ 9 ಮೀನುಗಳನ್ನು ಅಕ್ವೇರಿಯಂನಲ್ಲಿ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಡುಗೆ ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇಡಬಾರದು. ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ.
ಮೀನಿನ ಅಕ್ವೇರಿಯಂನ ನೀರನ್ನು ಕಾಲ ಕಾಲಕ್ಕೆ ಬದಲಿಸಬೇಕು. ವಾಸ್ತು ಪ್ರಕಾರ ಗೋಲ್ಡನ್ ಫಿಶ್, ಫ್ಲೇವರ್ ಹಾರ್ನ್ ಮತ್ತು ಏಂಜಲ್ ಮೀನುಗಳನ್ನು ಫಿಶ್ ಅಕ್ವೇರಿಯಂನಲ್ಲಿ ಇಡುವುದು ಮಂಗಳಕರ. ಇದಲ್ಲದೆ ಫಿಶ್ ಅಕ್ವೇರಿಯಂ ಅನ್ನು 3 ದಿನಗಳಿಗೊಮ್ಮೆ ಸ್ವಚ್ಛಗೊಳಿಸಬೇಕು. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಮೀನನ್ನು ಅಕ್ವೇರಿಯಂ ಇಡುವುದು ಶುಭವಲ್ಲ. ವಾಸ್ತು ಪ್ರಕಾರ 1 ಕಪ್ಪು ಮೀನು ಜೊತೆಗೆ 8 ಚಿನ್ನದ ಮೀನುಗಳನ್ನು ಇಡುವುದು ಮಂಗಳಕರ ಸಂಕೇತವಾಗಿದೆ. ಫಿಶ್ ಅಕ್ವೇರಿಯಂನಲ್ಲಿ ಯಾವುದೇ ಮೀನು ಸತ್ತರೆ ಅದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತನ್ನೊಂದಿಗೆ ಕೊಂಡೊಯ್ಯುತ್ತದೆ ಎಂದು ನಂಬಲಾಗಿದೆ. ಆದರೂ 9 ಮೀನುಗಳಲ್ಲಿ ಯಾವುದೇ ಮೀನು ಸತ್ತರೆ ಆ ಜಾಗದಲ್ಲಿ ಮತ್ತೊಂದು ಮೀನನ್ನು ತರಬಹುದು. ಆದರೂ 9 ಮೀನುಗಳಲ್ಲಿ ಯಾವುದೇ ಮೀನು ಸತ್ತರೆ ಆ ಜಾಗದಲ್ಲಿ ಮತ್ತೊಂದು ಮೀನನ್ನು ತರಬೇಕಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ವಾಸ್ತು ಪ್ರಕಾರ ಯಾವ ಜಾಗದಲ್ಲಿ ಫಿಶ್ ಟ್ಯಾಂಕನ್ನು ಇಡಬಹುದು, ಎಷ್ಟು ಮೀನುಗಳನ್ನು ಇಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳು ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.